ಹೇ ಗಾಯ್ಸ್, ವೆಲ್ಕಮ್ ಟು ಚೆರಿ ವಿತ್ ಮೀ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವತ್ತು ಸ್ಯಾಟರ್ಡೇ. ನಮ್ಮ ಮಗಳಿಗೆ ಇವತ್ತು ಸ್ಕೂಲ್ಗೆ ರಜಾ. ಪಾಪು, ಇವತ್ತು ಸ್ಕೂಲಿಗೆ ರಜಾನಾ? ಇಲ್ಲ, ಐತೆ. ಮತ್ತೆ ಯಾಕೆ ಹೋಗಿಲ್ಲ? ಅದಕ್ಕೆ ಹೋಗಿಲ್ವಾ? ಅವಳಿಗೆ ಆ್ಯಕ್ಚುಲಿ ಸ್ಯಾಟರ್ಡೇ ಸ್ಕೂಲ್ ಇದ್ದೇ ಇಲ್ವಾ ಅನ್ನೋದು ಗೊತ್ತಾಗಿಲ್ಲ ಇನ್ನೂ. ಅಂದರೆ ಅವಳಿಗೀಗ ಹುಷಾರಿಲ್ಲ, ಏನಕ್ಕೆ ಗೊತ್ತಿಲ್ಲ. ಸ್ಕೂಲಿಗೆ ಹೋಗಿದ್ಲು, ಬರೋಷ್ಟರಲ್ಲಿ ಜ್ವರ ಬಂದ್ಬಿಟ್ಟಿದೆ. ಸೊ ಇವತ್ತು ಆರಾಮಿದ್ದಾರೆ, ಪರವಾಗಿಲ್ಲ. ಸ್ವಲ್ಪ ಬಿಟ್ಟು ಎಲ್ಲ ಬರ್ತಿದೆ ಹಾಸ್ಪಿಟಲ್. ಹಳೇದು ಔಷಧಿ ಇತ್ತು, ಹಾಕಿದ್ದೀವಿ. ಸೊ ಇವತ್ತು ಸಂಜೆ ಹೋಗಬೇಕು. ನೋಡಿ, ನಮ್ಮ ಮನೆಯಲ್ಲಿ ನನ್ನ ಮಗಳು ರೊಟ್ಟಿ ಚಪಾತಿನ ಮಾಡುವಾಗ ಏನು ಮಾಡ್ತಾಳೆ ಅಂದರೆ, ಇಷ್ಟು ಒಂದು ರೊಟ್ಟಿ ಒಂದು ಚಪಾತಿ ಆಗೋವಂಥ ಹಿಟ್ಟನ್ನು ಇಟ್ಕೊಂಡು ಅವಳಿಗೆ ಬೇಕಾಗಿರೋವಂಥ ಗಣಪತಿ ಏನು ಬೇಕು ಅದನ್ನು ಮಾಡಿಕೊಂಡು ಆಟಾಡ್ತಾಳೆ. ಸ್ಲೇಟ್ನ ಬರಿಯೇ ಅಂತ ಹೇಳ್ಬಿಟ್ಟು ನಾನು ಕೊಟ್ಟರೆ ಅವಳು ಬರ್ಕೊಂಡು ಆಟ ಆಡ್ತಿದ್ಲು. ಪರವಾಗಿಲ್ಲ, ಹೋಮ್ವರ್ಕ್ ಎಲ್ಲ ಮಾಡಿದ್ದಾಳೆ. ಸೊ ಸ್ಲೇಟ್ ಮೇಲೆ ಇಟ್ಕೊಂಡು ಹಿಂಗೆ ಮಾಡ್ತಿದ್ದಾಳೆ. ಇದನ್ನು ಅವರಪ್ಪ ಏನಾರು ನೋಡಿದರೆ ನನ್ನ ಕತೆ ಅಷ್ಟೇ. ಪಾಪ ಕೆಳಗಡೆ ಇಟ್ಕೋಬೇಕು, ಆಯಿತಾ? ಆಮೇಲೆ ನೋಡ್ಬೋದು ನಮ್ಮ ಮನೆ ಪರಿಸ್ಥಿತಿ ಹೆಂಗಾಗುತ್ತೆ ಗೊತ್ತಾ. ಅವಳು ಏನಾದರೂ ಮನೆಯಲ್ಲಿ ರಜಾ ಅಂತ ಏನಾದರೂ ಹಿಂಗ್ಬಿಟ್ರೆ ಹಿಂಗಾಗತ್ತೆ ಎಲ್ಲ. ವಾಕರ್ ನೋಡಿ, ಇನ್ನು ಆಟಾಡ್ತೀನಿ ಅಂತ ವಾಕರ್ನ ಕೆಳಗಡೆ ಇಡಿಸ್ಕೊಂಡಿದ್ದಾಳೆ. ಇಷ್ಟು ಮನೆಯಲ್ಲಿ ಉಳವ ಆಟ ಸಾಮಾನೇ ನಮ್ಮ ಮನೆಯಲ್ಲಿ ಅರ್ಧ. ನೋಡಿ, ಚೇರ್ನೆಲ್ಲ ಯಾವ ಗತಿ ಮಾಡಿ ಬಂದಿದ್ದಾಳೆ. ಅಪ್ಪ, ಮೇಂಟೈನ್ ಮಾಡೋದು ಮಕ್ಕಳನ್ನ ತುಂಬಾ ಕಷ್ಟ. ಫ್ರಿಡ್ಜಲ್ಲಿ ಇದ್ದಿದ್ದ ಐಸ್ ಕ್ಯೂಬ್ದು ಪ್ಲೇಟ್ನ ತೊಗೊಂಡು ಅಕ್ಕಿ ಹಿಟ್ಟನ್ನ ತುಂಬ್ಕೊಂಡು ಆಟ ಆಡ್ತಿದ್ದಾಳೆ. ಹೊರಗೆಲ್ಲ ಸೈಲೆಂಟಲ್ಲಿ ಆಟ ಆಡ್ತಾಳಲ್ಲ ಅಷ್ಟೇ. ಏನು ವಾಟು ಏನು ಹೇಳಕ್ಕೆ ಬಂದೆ? ಮುಟ್ಟಬಾರ್ದು ಹೇಳಿದ್ನಲ್ಲ, ಮುಟ್ಟಬಾರ್ದು ಅಂತ. ಹೌದು, ಅದಕ್ಕೆ ಮುಟ್ಟಬಾರ್ದು ಮಕ್ಕಳು. ಹುಡುಗಿ ಕೂದಲುಗೆ ಎಣ್ಣೆ ನಾನು ಮನೆಯಲ್ಲಿ ಮಾಡಿರೋವಂಥ ತಯಾರಿಸಿರೋ ಎಣ್ಣೆನೇ ಹಾಕಿದ್ದೀನಿ. ಎಷ್ಟು ಬ್ಲ್ಯಾಕ್ ಆಗಿದೆ ಮತ್ತು ಬೇಗನೆ ಕೂದಲು ಬೆಳೀತಿದೆ. ಚೆನ್ನಾಗಿದೆ, ಒಳ್ಳೆ ಇದು ಮಾತ್ರ ಒಂದೊಳ್ಳೆ ರೆಮಿಡಿ. ನಾವು ಕೂಡ ಇದನ್ನೇ ಯೂಸ್ ಮಾಡೋದು. ಅಂದರೆ ಇದು ಎಣ್ಣೆ ಅಲ್ಲ, ಈ ಬಾಕ್ಸಿಗೆ ಎಣ್ಣೆ ತುಂಬಿಟ್ಕೊಂಡಿದ್ದೀನಿ. ಅಮ್ಮ ಆಯ್ಮಂದು ಎತ್ಕೊಂಡೆ ಈಗ ತುಂಬ ಹೋಗೋದು ಮಾತಾಡೋದು. ಏನಕ್ಕೆ ನನಗೆ ಬೇಡ, ನೀನು ಆಟ ಸಾಮಾನು ಕೊಡೋಲ್ಲ ಅಂದರೆ ಅದಕ್ಕೆ ಬೇಡ. ಕೊಟ್ಟಿಲ್ವಾ? ಓಕೆ, ಫ್ಲಾಶ್ ಆಫ್ ಮಾಡು. ಅದರಲ್ಲಿ ಹಾಲು ಕುಡ್ದಾ? ನಿನ್ಗೊಂದೇನೋ ತಂದಿದ್ದೀನಿ, ನಿನ್ಗೆ ಇಷ್ಟ ಆಗ್ಬೋದು ಅನಿಸುತ್ತೆ. ಕೊಡ್ಲಾ? ಇಷ್ಟ ಆದರೆ ನೀನೇನು ಅನಿಸುತ್ತೆ ಅದನ್ನು ಹೇಳಬೇಕು. ನಾನು ತೋರಿಸಲ್ಲ ಆದರೆ ಕಣ್ಮುಚ್ಚು. ನಿನಗೆ ಯಾವಾಗಲೂ ABCD ಬರಿ ಅಂತಂದರೆ ಕೈ ನೋವು ಅಂತಿದ್ದೆ ಅಲ್ಲ, ಬೋರ್ಡ್ ಮೇಲೆ ಬರೆಯೋಕ್ಕೆ ಇಷ್ಟ ಇಲ್ಲ ಅಂತಿದ್ದೆ ಅಲ್ಲ, ಅದಕ್ಕೋಸ್ಕರ ಈ ಒಂದು ಬುಕ್ಸ್ ತರಿಸಿದ್ದೀನಿ. ಟೆನ್ ಓಪನ್ ಮಾಡು, ಏನು ಗೊತ್ತಾ ಇದು? ಮ್ಯಾಜಿಕ್ ಬುಕ್ ಅಂತ. ಅರ್ಥ ಆಯ್ತಾ? ಪೆನ್ ತಗೋ. ಪೆನ್ನಲ್ಲಿ ಯಾವಾಗಲೂ ನೀನು ಪೆನ್ನಲ್ಲಿ ಬರೆಯೋಕ್ಕೆ ಇಷ್ಟಪಡ್ತೀಯಲ್ಲ. ನೋಡಿ, ಇದು ಮ್ಯಾಜಿಕ್ ಬುಕ್ಕು. ನಿಮಗೂ ಹೇಳ್ತಿರೋದು ಮ್ಯಾಜಿಕ್ ಬುಕ್ಕು. ಇದರಲ್ಲಿ ಪೆನ್ನಲ್ಲಿ ಬರೆದ್ರೆ 5 ನಿಮಿಷ ಆದಮೇಲೆ ಆ ತಾನಾಗ್ತಾನೆ ಹೊರಟೋಗುತ್ತೆ. ನಿನಗೆ ಎಷ್ಟು ಸಲನಾದರೂ ಬರಿಬೋದು. ಇದು ನೀಟಾಗಿ ಬಿಗ್ ಲೆಟರ್ ಸ್ಮಾಲ್ ಲೆಟರ್ ಬರೆಯೋಕ್ಕೆ ನಿನ್ಗೆ ತುಂಬ ಈಸಿ ಆಗುತ್ತೆ.
ಈ ಮ್ಯಾಜಿಕ್ ಬುಕ್ ಅಂತೂ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು. ನಾವು ಓದುವಾಗ ಈ ರೀತಿ ಎಲ್ಲ ಮ್ಯಾಜಿಕ್ ಬುಕ್ಗಳೇ ಇರ್ತಿರಲಿಲ್ಲ. ಹಾಗೆ ನನಗೆ ನೆನಪಿರೋ ಹಂಗೆ ನಾವು 6ನೇ ಕ್ಲಾಸಿಗೆ ಹೋದ್ಮೇಲೆ ನಾವು ABCD ಎಲ್ಲ ಕಲ್ತಿದ್ದು. ಆದರೆ ನೋಡಿ ನಮ್ಮ ಮಕ್ಕಳು ಇನ್ನೂ 6 ವರ್ಷ ತುಂಬಕ್ಕೆ ಆಗಿರಲ್ಲ, ಆಗಲೇ ABCD ಎಲ್ಲ ಕಲಿತು ಬರೆದು ಇಂಗ್ಲೀಷಲ್ಲೇ ಸ್ವಲ್ಪ ಸ್ವಲ್ಪ ಮಾತಾಡೋದನ್ನೆಲ್ಲ ಕಲಿತಿದ್ದಾರೆ. ಎಲ್ಲ ಅವರವ್ರ ಕಾಲಕ್ಕೆ ತಕ್ಕಂತೆ ಅಂತ ಏನೋ ಗಾದೆ ಹೇಳ್ತಾರಲ್ಲ ಹಾಗೆ. ಸೊ ಈ ಒಂದು ಮ್ಯಾಜಿಕ್ ಬುಕ್ ಏನಿದೆ ಇದರಲ್ಲಿ ಬಿಗ್ ಲೆಟರ್ ಹಾಗೆ ಸ್ಮಾಲ್ ಲೆಟರ್ ತುಂಬ ಚೆನ್ನಾಗಿ ಬೇಗನೆ ಕಲಿಬೋದು. 1 2 3 ಎಲ್ಲ ಇದೆ. ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಬೇಕಿದ್ದರೆ ಇದರ ಲಿಂಕನ್ನು ಕಮೆಂಟ್ ಮಾಡಿ ಕೇಳಿ, ಬೇಕಿದ್ರೆ ನಾನು ಕಮೆಂಟ್ ಮುಖಾಂತರ ನಿಮಗೆ ತಿಳಿಸ್ತೀನಿ. ಹಾಗೆಯೇ ನಾವು ಇವತ್ತು ಟೆಂಪಲ್ಗೆ ಹೋಗೋಣ ಅಂತ ಹೇಳಿಬಿಟ್ಟು ರೆಡಿ ಎಲ್ಲ ಆದ್ವಿ. ಮಧ್ಯಾಹ್ನ 3 ಗಂಟೆಯಿಂದಲೇ ಸಿಕ್ಕಾಪಟ್ಟೆ ಮಳೆ ಬಂತು. ಕೊನೆಗೆ ಮಳೆ ಎಲ್ಲ ನಿಂತ ಮೇಲೆ ಈಗ 5 ಗಂಟೆ ಮೇಲೆ ನಾವು ಆಚೆ ಹೋಗ್ತಾಯಿದ್ದೀವಿ. ಸೊ ಮಳೆಗೆ ಎಷ್ಟು ಜೋರಾಗಿ ಮಳೆ ಬಂತು ಅಂದರೆ ಫುಲ್ ಮೋಡ ಎಲ್ಲ ಕಪ್ಪಗಾಗೋಗ್ಬಿಟ್ಟಿದೆ. ಅಷ್ಟು ಜೋರು ಮಳೆ ಅಂದರೆ ಜೋರು ಮಳೆ ಬಂತು. ಹಾಗೆ ನಾವು ನಮ್ಮ ಮನೆ ಹತ್ರ ಇರೋ ಆಂಜನೇಯ ಟೆಂಪಲ್ ಹತ್ರ ಹೋಗಿದ್ದೀವಿ. ಸೊ ನೋಡ್ಬೋದು, ಇದೇ ನಮ್ಮ ಮನೆ ಹತ್ರ ಇರೋ ಆಂಜನೇಯ ಟೆಂಪಲ್ಲು. ಇವತ್ತು ಏರಿಯಾದಲ್ಲಿ ತುಂಬಾ ದೇವರುಗಳೆಲ್ಲ ಬಂದಿದ್ದಾವೆ. ತುಂಬ ದೇವರುಗಳನ್ನ ಕರೆಸಿದ್ದಾರೆ, ಒಂದು 7 8 ಎಲ್ಲ ದೇವ್ರು ಕರೆಸಿದ್ದಾರೆ. ಬಟ್ ನಾನು ಜಾಸ್ತಿ ಅದರದ್ದು ವೀಡಿಯೋಸ್ ಎಲ್ಲ ಮಾಡೋದಕ್ಕಾಗಿಲ್ಲ. ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡ್ಕೊಂಡು ಬಂದಿದ್ದೀನಿ. ಇಲ್ಲಂತೂ ವೆದರ್ಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತಂದರೆ ಸಖತ್ತಾಗಿ ಕಾಣಿಸ್ತಾ ಇತ್ತು. ಕೆಲವೊಂದು ಫೋಟೋಸ್ನ ಲಾಸ್ಟಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೋಡ್ಬೋದು ಇಲ್ಲಿ ಎಷ್ಟೊಂದು ದೇವ್ರನ್ನ ಕರೆಸಿದ್ದಾರೆ. ಶನಿ ದೇವರು, ದುಗ್ಗಲಮ್ಮ, ಅಣ್ಣಮ್ಮ, ಸರ್ಕಲ್ ಮಾರಮ್ಮ, ನಮ್ಮ ಏರಿಯಾ ಹತ್ರ ಸರ್ಕಲ್ ಗಂಗಮ್ಮ ಅಂತ ಇದೆ, ಕೋಟೆ ಮಾರಮ್ಮ ಅಂತ ಇದೆ. ತುಂಬಾ ದೇವ್ರುಗಳನ್ನೆಲ್ಲ ಕರೆಸಿದ್ದಾರೆ. ಸೊ ದೇವ್ರ ದರ್ಶನ ಕೂಡ ಮಾಡಿಕೊಂಡು ಬಂದ್ವಿ. ಹಾಗೆ ಕರಗ ಇತ್ತು ಅಂತ ಹೇಳಿದರು, ಬಟ್ ಮಳೆ ಬಂದ ಕಾರಣ ಕರಗನ ಕ್ಯಾನ್ಸಲ್ ಮಾಡಿದ್ದಾರೆ. ಸೊ ನೋಡೋಣ ಇನ್ನೊಂದು ದಿವಸ ಏನಾದರೂ ಮಾಡ್ತಾರಾ ಅಂತ. ಸೊ ಇವತ್ತಂತೂ ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಿ ಆಯಿತು. ಡೈರೆಕ್ಟಾಗಿ ಮುಂದೆ ಹೋಗಿ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ತುಂಬ ಜನ ಇದ್ದ ಕಾರಣ ವೀಡಿಯೋಸ್ ಎಲ್ಲ ಮಾಡೋದಕ್ಕಾಗಿಲ್ಲ. ಸೊ ಇವಾಗ ನೋಡ್ತಾ ಇದ್ದೀರಲ್ಲ, ಇದು ನಮ್ಮ ಮನೆ ಹತ್ರ ಇರೋ ಆಂಜನೇಯ ಅಂತ ಅವಾಗಲೇ ಹೇಳಿದ್ನಲ್ಲ, ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಸೊ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರಾದರೂ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸನ್ನು ನೋಡಿ. ಹಾಗೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ, ಓಕೆನಾ. ಇದೇ ರೀತಿ ನಮ್ಮ ಡೈಲಿ ದಿನಚರಿ ಏನೇನಿರುತ್ತೆ ಅದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಸೊ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್, ಟೇಕ್ ಕೇರ್ ಆಲ್.